ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಮ್ ಮೇಡ್ ಗೋಧಿ ಹಿಟ್ಟಿನಿಂದ ಮಾಡಿರೋಂಥ ಕುಲ್ಚಾ ಮತ್ತು ಬೇಬಿ ಪೊಟೆಟೊ ಹಾಕಿ ಮಾಡಿರೋಂಥ ಸ್ಪೈಸಿ ಗ್ರೇವಿ ಮಾಡ್ತಾಯಿದ್ದೀನಿ. ಈ ಗ್ರೇವಿ ಚಪಾತಿಗೆ, ಪೂರಿಗೆ, ಪರೋಟ ಮತ್ತು ಗೀ ರೈಸು, ಜೀರಾ ರೈಸು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿ ಕಾಯ್ದ ತಕ್ಷಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಕ್ಕೆ ಒಂದು 4 ಮೆಣಸುಕಾಳು, 1 ಇಂಚಷ್ಟು ಚಕ್ಕೆ, ಒಂದು 3 ಲವಂಗ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದೆಲ್ಲದನ್ನು ಕಾಯ್ದಿರೋ ಎಣ್ಣೆಗೆ ಹಾಕಿ ಜೊತೆಗೆ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಅದ್ರದ್ದು ಒಳಗಡೆ ಬೀಜ ಇರುತ್ತಲ್ಲ ಅದು ಮಾತ್ರ ಹಾಕ್ಕೋಬೇಕು. ಅದೆಲ್ಲದನ್ನು ಹಾಕ್ಬಿಟ್ಟು ಒಂದೇ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಅದಕ್ಕೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಎಲ್ಲ ಕಟ್ ಮಾಡೋದು ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಒಂದೇ ನಿಮಿಷ. ಇದಕ್ಕೆ 2ರಿಂದ 3 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋದಿದೆ, ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ಅಂತಂದರೆ ಇದು ಎಲ್ಲ ನಾನು ಖಾರ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇರೋದು. ಇದನ್ನು ಅದಕ್ಕೆ ಮುಂಚೆ ಹುರ್ಕೊಬೇಕು. ಈ ಥರ ಫಸ್ಟು ಹುರ್ಕೊಳ್ಬೇಕಾದ್ರೆ ಒಂಚೂರು ಉಪ್ಪು ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಹಾಕ್ತಾಯಿಲ್ಲ ಇದ್ರೂ ನಡೆಯುತ್ತೆ. ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ಗಷ್ಟೇ ಇದು ಹಾಕ್ತಾರೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಮೆಣಸು ಹಾಕಿದೆ, ಹಸಿ ಮೆಣಸಿನ್ಕಾಯಿ ಹಾಕಿದೆ. ಖಾರ ನೋಡಿಕೊಂಡು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ತುಂಬ ಸ್ಪೈಸಿ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಇದೊಂದು 2 ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದು ಬಾಡಿಸ್ಕೊಂಡು ಸ್ವಲ್ಪ ನೋಡಿ ಎಲ್ಲ ಬ್ರೌನಿಷ್ ಆಗ್ತಾಯಿದೆ ಎಲ್ಲ, ಈರುಳ್ಳಿ ಇದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ 2ರಿಂದ 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋ ದಪ್ಪು ಸೈಜಲ್ಲಿ ಟೊಮೆಟೊ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಎಲ್ಲ ಬಾಡಿಸ್ಕೊಳ್ಳೋಣ. ಇದನ್ನು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬೇಗ ಬಾಡಬೇಕು ಅಂದರೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಬಾಡ್ಕೊಳ್ಳುತ್ತಿದ್ದು. ಬಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನೇ ಆಮೇಲೆ ಏನೇ ಅಡುಗೆ ಮಾಡಬೇಕಾದ್ರೂ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ, ತಳ ಸಿಯ್ಯಲ್ಲ. ಅದರಿಂದ ಉರಿ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಅದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಉಪ್ಪೆಲ್ಲ ಹಾಕಾಗಿದೆ ಅಲ್ವಾ, ಉಪ್ಪು ಆಮೇಲೆ ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಟೊಮೆಟೊ ಬಾಡೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಅದನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಿಮ್ಮಲ್ಲಿಟ್ಟರೆ ನೀಟಾಗಿ ಅದರದ್ದು ಸ್ಟೀಮೆಲ್ಲ ಬರುತ್ತಲ್ಲ, ಅದಕ್ಕೆ ಫುಲ್ ಬಾಡಿಕೊಂಡು ತುಂಬ ಸಾಫ್ಟ್ ಆಗುತ್ತದೆ. ನೋಡಿ ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಫುಲ್ ಎಲ್ಲ ಸಾಫ್ಟ್ ಆಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಇಟ್ಕೊಂಡಿದ್ದೀನಿ. ಇಲ್ಲ ಫುಲ್ ಕೊತ್ತಂಬರಿ ಸೊಪ್ಪನ್ನೇ ಹಾಕೋದು, ಬಟ್ ಕಡ್ಡಿ ಹಾಕಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದು. ಜೊತೆಗೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿ ಜೊತೆಗೆ ಬಾದಾಮಿ, ಗಸಗಸೆ, ಒಣ ಕೊಬ್ಬರಿ ಅದೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಗ್ರೇವಿ ರಿಚ್ಚಾಗಿ ಬರುತ್ತೆ. ಇದು ತಣ್ಣಗಾಗಕ್ಕೆ ಪಕ್ಕಕ್ಕೆ ಇಡೋಣ. ನೆಕ್ಸ್ಟು ಒಲೆ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಇದು ಗ್ರೇವಿ ಮಸಾಲೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳೋದಿದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಕಾಯ್ದ ತಕ್ಷಣವೇ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಬೇಕು. ಇದಕ್ಕೆ ಜೀರಿಗೆ ಒಂಚೂರು ಫ್ರೈ ಆಗ್ತಾ ಇದ್ದಂಗೆನೇ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕಿ, ಇದ್ರ ಜೊತೆಗೆ 2ರಿಂದ 3 ಬೆಳ್ಳುಳ್ಳಿನೂ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲದನ್ನು ಒಂಚೂರು. ಇದೆಲ್ಲ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಮೀಡಿಯಮ್ ಸೈಜ್ದು ಒಂದು ಫುಲ್ಲು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಡೋಣ. ಅವಾಗವಾಗ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಯಾಕಂದರೆ ನಾವು ಎಣ್ಣೆ ಕ್ವಾಂಟಿಟಿ ಕಮ್ಮಿ ಹಾಕಿರೋದ್ರಿಂದ ಆ ಥರ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡಿದ್ರೆ ಏನು ಸಿಯಲ್ಲ ಅಷ್ಟೊಂದಾಗಿ, ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದಂಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಸಾಫ್ಟ್ ಆಗಿದೆ. ಸಾಫ್ಟ್ ಆದಮೇಲೆ ಅದನ್ನು ನೋಡ್ಕೊಂಡು ಇವಾಗ ಇದನ್ನೆಲ್ಲ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ, ಅದನ್ನು ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಅದಕ್ಕೆ ತೆಗೆದಿಟ್ಕೊಂಡು ಅದನ್ನು ಸಪ್ರೇಟಾಗಿ ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. 1 ನಿಮಿಷ ಫ್ರೈ ಮಾಡಬೇಕು ಅದೊಂಚೂರು. ಇದೆಲ್ಲ ಪ್ರೊಸೀಜರೂ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಉರಿ ದೊಡ್ಡಗೆ ಇಟ್ಕೊಂಡ್ರೆ ಮಸಾಲೆ ಎಲ್ಲ ತುಂಬ ಸೀದೋಗ್ಬಿಟ್ಟು ಟೇಸ್ಟು ಹಾಳಾಗ್ಬಿಡುತ್ತೆ ಗ್ರೇವಿದು.
ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಂಚೆನೇ ಬೇಬಿ ಪೊಟ್ಯಾಟೊನ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದ್ರದ್ದು ಸ್ಕಿನ್ನೆಲ್ಲನೂ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಕೂಡ ಫ್ರೈ ಮಾಡಿಕೊಳ್ಳೋಣ. ಬೇಬಿ ಪೊಟ್ಯಾಟೊ ಈ ಜಾಗದಲ್ಲಿ ಮಶ್ರೂಮು, ಪನ್ನೀರು, ನೀವೆಲ್ಲ ವೆಜಿಟೇಬಲ್ ಮಾಡ್ತೀನಿ ಅಂದರೆ ವೆಜಿಟೇಬಲ್ಸು ಏನು ಬೇಕಾದರೂ ಹಾಕ್ಕೋಬೋದು. ಬೇಸ್ ಎಲ್ಲ ಇದೇ ಥರ ಸೇಮೇ ಇರುತ್ತೆ. ನೋಡಿ ಇಲ್ಲಿ ಬೇಬಿ ಪೊಟ್ಯಾಟೊ ಎಷ್ಟು ಚೆನ್ನಾಗಿದೆ. ಅದು ನೋಡೋಕೆ ಬೇರೆ ಥರ ಕಾಣಿಸುತ್ತೆ, ಬಟ್ ಪೊಟ್ಯಾಟೊನೇ, ಬೇರೆ ಏನು ಅಂದ್ಕೋಬೇಡಿ, ಪೊಟ್ಯಾಟೊನೇ ಅದು. ಇದೆಲ್ಲ ಒಂಚೂರು ಮಿಕ್ಸ್ ಆಗ್ತಾಯಿದ್ದಂಗೆ ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮೆಣಸು ಹಾಕಿದೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೆ, ಹಸಿ ಮೆಣಸಿನ್ಕಾಯಿ ಹಾಕಿದೆ. ಇದೆಲ್ಲದೂ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. 1-2 ನಿಮಿಷ ಇದನ್ನು ಕೂಡ ಫ್ರೈ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಆಲೂಗಡ್ಡೆಗೆಲ್ಲ ನಾನು ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಬಿಡಬೇಕು. 1-2 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಅಷ್ಟರಲ್ಲಿ ಮಿಕ್ಸಿದೆ ಎಲ್ಲ ತಣ್ಣಗಾಗಿತ್ತಲ್ವ, ಅದನ್ನು ರುಬ್ಕೊಳ್ಳೋಕ್ಕಂತ ಹಾಕ್ಕೊಳ್ಳೋಣ. ಇದನ್ನು ಖಾರನ ಅದೆಲ್ಲ ರುಬ್ಕೊಂಡು ಫುಲ್ಲು ನೈಸಿಗೆ ಪೇಸ್ಟ್ ಆಗಬೇಕು. ಅದು ಫುಲ್ಲು ನಾನು ಯಾವ ಥರ ಅಂತಂದರೆ ಫುಲ್ ತಿಕ್ ಪೇಸ್ಟ್, ನೀರು ಜಾಸ್ತಿ ಹಾಕ್ಕೋಬೇಡಿ ಇದಕ್ಕೆ. ಆಮೇಲೆ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಿದೆಯಾ ಇಲ್ವ ಚೆನ್ನಾಗಿ ಅಂತೇಳ್ಬಿಟ್ಟು. ಓಕೆ, ಫ್ರೈ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿಗೆ. ಈಗ ರುಬ್ಕೊಂಬಂದಿದ್ದೀನಿ ನೋಡಿ ಮಸಾಲೆನ. ಇಷ್ಟು ನೈಸು ಪೇಸ್ಟ್ ಆಗಿರಬೇಕದು, ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿರೋ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಲಿಕ್ವಿಡ್ ಫಾರ್ಮಲ್ಲಿ ಬೇಕಾ ಇಲ್ಲ ಸ್ವಲ್ಪ ತಿಕ್ಕಾಗಿ ಬೇಕಾ, ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ನಾನು ತುಂಬ ಗಟ್ಟಿ ಮಾಡ್ತಿಲ್ಲ, ತುಂಬ ತೆಳ್ಳಗೂ ಮಾಡ್ತಾಯಿಲ್ಲ, ಮೀಡಿಯಮಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಆ ಥರ ಇದೆ ಅಂತೇಳ್ಬಿಟ್ಟು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ನೀವು ಒಂದು ಸತಿ ಮಾಡಿ. ಇದು ನೋಡಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಕಸೂರಿ ಮೇಥಿನ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಕಸೂರಿ ಮೇಥಿ, ಇದಕ್ಕೆ ಮೇನ್ ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ಸಕ್ಕತ್ತ ಇರುತ್ತೆ. ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ರೆಸ್ಟೋರೆಂಟ್ ಸ್ಟೈಲು ಬೇಕಂತಂದರೆ ಸಕ್ಕರೆ ಹಾಕಲೇಬೇಕು ಕಂಪಲ್ಸರಿ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ರೆಡಿ ಬಿಟ್ಬಿಟ್ರೆ ಅಷ್ಟೇ ರೆಡಿ ಆಗುತ್ತೆ ಗ್ರೇವಿ. ಮತ್ತು ಇದಕ್ಕೆ ಗೋಧಿ ಹಿಟ್ಟಿಂದ ಮಾಡಿರೋಂಥ ಕುಲ್ಚಾ ಮಾಡಿದ್ದೆ ಮನೇಲೇನೆ, ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ನೀವು ಬೇಕಾದ್ರೆ ಗೀ ರೈಸ್ಗೆಲ್ಲ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನೋಡಿ ಯಾವ ಥರ ಬಂದಿದೆ ಗ್ರೇವಿ. ನನ್ನ ಮಗನಿಗಂತೂ ತುಂಬ ಇಷ್ಟ.